ಆದ್ಮ್ಯಾಗ ಕೊಡ್ಬೇಕಿರ್ತಿ ಈಗ ಕೊಟ್ರೆ ಹೆಂಗ ಆಕತಿ? ಒಂದವರ ಬರ್ತದೆ ಎಲ್ಲ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಕರ್ನಾಟಕದಲ್ಲಿ ಜಾರಿಗೆ ತರುವಂತ ಒಂದು ಮಾತಾಡಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಜನೆ ಉದ್ದೇಶ SC STಗಳಿಗೆ ಸೈಟ್ ಅಲಾಟ್ ಆಗಿದೆ ರಾಜ್ಯ ತುಂಬಾ. ಸುಮಾರು 20 ವರ್ಷಗಳಿಂದ ಇಲ್ಲಿವರೆಗೆ ಆಗ್ತಾನೆ ಇದೆ. ಅದು ಇಲ್ಲಿವರೆಗೆ ಡೆವಲಪ್ ಆಗಿಲ್ಲ. ಸೈಟ್ ಯಾವುದೇ ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ. ಹೀಗಾಗಿ ಎಲ್ಲ ಗಮನ ನಮ್ಮ ಇಲಾಖೆ ನಿರ್ವಹಣೆ ನಮ್ಮ SCP TSP ಯೋಜನೆಯಿಂದ ಸುಮಾರು 20 ಕೋಟಿಯನ್ನ ಪ್ರಾಯೋಗಿಕವಾಗಿ ಪೈಲಟ್ ಸ್ಕೀಮ್ ಮಾಡಲಿಕ್ಕೆ 20 ಕೋಟಿಯನ್ನ ನಮಗೆ SCP TSP ಇಂದ ಈ ನಮ್ಮ ಇಲಾಖೆಗೆ ಹಣ ಕೊಟ್ಟಿದ್ದಾರೆ. ಈ ಹಣವನ್ನ ಜಸ್ಟ್ ಲೈಕ್ ನಾವು ಪ್ರೈವೇಟ್ ಲೇಔಟ್ ಯಾವ ರೀತಿ ಡೆವಲಪ್ ಮಾಡ್ತಾರೆ ಸೇಮ್ ಅಂದ್ರೆ ಪ್ರೈವೇಟ್ ಇದ್ದಂಗೆ ಇದು. ಸುಮಾರು ನಾವು 35ರಿಂದ 40 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡ್ತೀವಿ ಒಂದು ಎಕರೆಗೆ. ಸೊ ರಸ್ತೆ, ಗಟಾರ ಬಂತು, ಮೂಲಭೂತ ಸೌಕರ್ಯ, ಅವಶ್ಯ ಇದ್ರೆ ಫ್ಯೂಚರ್ ನಲ್ಲಿ ಅಲ್ಲಿ ಅಂಗನವಾಡಿ ಶಾಲೆಗಳು ಕೂಡ ಕಟ್ತೀವಿ. ಸೊ ಅದಕ್ಕೆ ಪ್ರಾಯೋಗಿಕವಾಗಿ ಒಂದು ರಾಜ್ಯದಲ್ಲಿ 50 ಎಕರೆಯನ್ನ ಗುರ್ತ ಮಾಡಿದ್ವಿ, 50 ಎಕರ್ಸ್. ಸೊ ಆಮೇಲೆ ಮೂಡಲಗಿಯಲ್ಲಿ ಇದೆ, ಸವದತ್ತಿ ಇದೆ, ಆಮೇಲೆ ಮೈಸೂರಿನಲ್ಲಿ 2 ಇದೆ. ಸೊ ಒಟ್ಟು 50 ಎಕರೆಯನ್ನ ನಾವು ಪ್ರಾಥಮಿಕವಾಗಿ ಈ ವರ್ಷ ಅಂದ್ರೆ ಈ ವರ್ಷ ಹಳೆ ವರ್ಷದಲ್ಲಿ 20 ಕೋಟಿ ರೂಪಾಯಿದಲ್ಲಿ ಮಾಡಲಾಗಿ ಎಲ್ಲ ಕಡೆ ಒಂದು ಮಾಡ್ತಾ ಇದ್ವಿ. ಸೊ ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಥವಾ ಯಶಸ್ವಿ ಆದ್ರೆ ಮುಂದಿನ ಸಾರಿ ಒಂದು 1000 ಎಕರೆ ಡೆವಲಪ್ ಮಾಡೋಂತ ಗುರಿ ಇಟ್ಟಿದ್ವಿ. 1000 ಎಕರೆ ನೆಕ್ಸ್ಟ್. ಈಗಾಗಲೇ ರಾಜ್ಯದಲ್ಲಿ ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಅಲರ್ಟ್ ಆಗಿದ್ರಿ ಈಗಾಗಲೇ, ಆದ್ರೆ ಅದು ಡೆವಲಪ್ ಆಗಿಲ್ಲ, ಅದು ಹಾಗೆ ಉಳಿದಿದೆ. ಸೊ ಈಗ ಎಲ್ಲಿ ಸರ್ಕಾರಿ ಅಲರ್ಟ್ ಆಗಿದೆ ಅದನ್ನ ಮೊದಲನೇ ಹಂತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಾಡ್ತಾ ಇದ್ವಿ. ನಗರಸಭೆ 3ಕ್ಕೂ ರೇಟ್ ಬೇರೆ ಬೇರೆ ಇಟ್ಟಿದ್ವಿ ಪರ್ಚೇಸ್ ಮಾಡ್ಲಿಕ್ಕೆ. ಸೊ 2ನೇ ಹಂತದಲ್ಲಿ ಈಗ ನಮ್ಮಿರುವ ಜಮೀನನ್ನು ಮಾತ್ರ ನಾವು ಈಗ ನಿಮ್ ಡೀಟೇಲ್ಸ್ ಕೂಡ ಕೊಟ್ಟಿದ್ವಿ, ಎಲ್ಲೆಲ್ಲಿ ಡೆವಲಪ್ ಮಾಡ್ತಾ ಇದ್ವಿ ಅಥವಾ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅಂತ ಒಂದು ಆದೇಶವನ್ನು ಕೂಡ ನಿಮಗೆ ಕೊಟ್ಟಿದ್ದೇವೆ. ಇದು ರಾಜ್ಯದಲ್ಲೇ ಪ್ರಥಮ. ಈಗಾಗಲೇ ನಾವು ಸುಮಾರು SC ST ನಾವು ಸೈಟ್ ಕೊಟ್ಟ ಮಾಡಿಲ್ಲ. ಒಳ್ಳೆ ವಾತಾವರಣದಲ್ಲಿ ಇದನ್ನ ಘೋಷಣೆ ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ, ಹರ್ಷ ಆಗ್ತದೆ. ಈ ಕಾರ್ಯಕ್ರಮ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಪರಿಷತ್ತಿನ ಅಧ್ಯಕ್ಷ ಅವರೇ ಅದು SC ST ಪರಿಷತ್ ಒಂದು ಸಭೆ ಆಗಿ ವರ್ಷಕ್ಕೊಮ್ಮೆ ಯಾವ ದುಡ್ಡಿಯಲ್ಲಿ ಅಲಾಟ್ ಮಾಡಬೇಕಂತ. ಆ ಸಂದರ್ಭದಲ್ಲಿ ಅವರು ಮಹದೇವಪ್ಪನವರು ಕೂಡಿ ಈಗೊಂದು
ಹೊಸ ಪ್ರಯೋಗ ಮಾಡ್ಲಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಇದು ಯಶಸ್ವಿ ಆದ್ರೆ ಬಹುಶಃ ಬಹಳ ದೊಡ್ಡ ಕ್ರಾಂತಿಯನ್ನ ಕರ್ನಾಟಕದಲ್ಲಿ ಮಾಡ್ತೇವೆ ಅನ್ನೋ ಆಶೆ ಹೊಂದಿದ್ದೇವೆ. ಹೀಗೆ ಶಾರ್ಟ್ಲಿ 1 ತಿಂಗಳು 2 ತಿಂಗಳಲ್ಲಿ ಇನ್ನೆಲ್ಲ ಟೆಂಡರ್ ಮಾಡ್ತೀವಿ, ಮಾಡಿ ಕೆಲಸ ಪ್ರಾರಂಭ ಮಾಡಿ ನೆಕ್ಸ್ಟ್ ಇಯರ್ಗೆ ಜಾಸ್ತಿ ದುಡ್ಡನ್ನ ಪರಿಷತ್ತಿಂದ ತೆಗೆದುಕೊಳ್ಳುವಂತ ಒಂದು ಯೋಜನೆ ಕೂಡ ನಮ್ಮ ಮುಂದಿದೆ. ಈ ತರ ಮಾಡುದು ಸೈಟ್ ಕೊಡ್ತಾರೆ ಯಾವುದೇ ಸರ್ಕಾರ, ಆದ್ರೆ ಅಲ್ಲಿ ಮೂಲಭೂತ ಸೌಕರ್ಯನ ಯಾರು ಮಾಡಲ್ಲ. ಅದೇ ಮಾಡ್ಲಿಕ್ಕೆ ಯಾರು ಕಾರ್ಪೊರೇಷನ್ ಮಾಡ್ಬೇಕಾ, ಪಂಚಾಯತ್ ಯಾರು ಮಾಡ್ಬೇಕಾ, ಎಲ್ಲ ಅಲ್ಲಿರುವಂತ ಎಲ್ಲ ಕಾನೂನುಗಳು ಇಲ್ಲಿದ್ದಾರೆ. ಭೂಮಿ ಅಕ್ವಿಷನ್ ಮಾಡುವಂತ ಇದೆಲ್ಲ ಮಾಡ್ತೀವಿ, ರಸ್ತೆಗೆ ಅಕ್ವಿಷನ್ ಮಾಡ್ತೀವಿ ಡಿಸಿ ಮುಖಾಂತರ. ಸೊ ನಾವು ಕೂಡ ಬಿಲ್ಡಿಂಗ್ ಕಟ್ತೀವಿ, ರಸ್ತೆ ಮಾಡ್ತೀವಿ. ಸೊ ಎಲ್ಲ ಆಲ್ರೆಡಿ ನಮ್ಗೆ ಇಂಜಿನಿಯರ್ಗೆಲ್ಲ ಇವು ಗೊತ್ತಿರುವಂತ ವಿಚಾರ. ಸೊ ಅದೇ ಈಗ ಅವರು ಯಾರೋ ಈಗ ಹಂಚಿಕೆ ಮಾಡಿದ್ದಾರೆ ಈಗಲೇ, ಅದ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಡೆವಲಪ್ ಮಾಡೋರು. ಅವರು ಸೈಟ್ ಮಾತ್ರ ಕೊಡ್ತಾರೆ ಅವರು ನಿಮಗೆ. ಅದರಲ್ಲಿ ಯಾವ ರೀತಿಯಿಂದ ಸೌಕರ್ಯ ಇಲ್ಲದ್ರಿಂದ 20 ವರ್ಷವರೆಗೆ ಇಲ್ಲಿವರೆಗೆ ಬಹಳಷ್ಟು ಆಗಿಲ್ಲ, 20 years ಆಯ್ತು. ಕಾರಣ ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಅದನ್ನೇ ಗಮನಿಸಿ ನಾವು SCP ಕೊಡು ನಮ್ಮ ಇಲಾಖೆ ಮುಖಾಂತರ ಮಾಡಿ ಮತ್ತೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಯಾವ ಸಂಬಂಧಪಟ್ಟ ಅವ್ರಿಗೆ ಇರ್ತೈತೆ ನಾವು ಜಸ್ಟ್ ಡೆವಲಪ್ ಮಾಡೋ ಏಜೆನ್ಸಿ ಅಷ್ಟೇ ಗುರುತಿಸ್ತೀವಿ, ಅದನ್ನ ಡೆವಲಪ್ ಮಾಡ್ತೀವಿ. ಎಲ್ಲ ಅಲಾಟ್ ಆಗಿದೆ, ಇದೆ, ಅದನ್ನ ಡೆವಲಪ್ ಮಾಡ್ಲಿಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೀವಿ. ಆಯ್ಕೆ ನಾವು ಮಾಡೋಲ್ಲ, ಆಯ್ಕೆ ಮಾಡೋದು ಪಂಚಾಯತಿ ಕನ್ಸರ್ನ್ ಅಥಾರಿಟಿ. ಅವ್ರಿಗೆ ಎಲ್ಲಿ ಡೆವಲಪ್ ಅಲಾಟ್ ಮಾಡಿರ್ತಾರ ಅಲ್ಲಿ ಹೋಗಿ ಡೆವಲಪ್ ಮಾಡೋಷ್ಟೇ. ನಾವು ನಮ್ದು ಹಂಚಿಕೆಯಲ್ಲ ಪಾತ್ರ ಇಲ್ಲ. ಆಲ್ರೆಡಿ ಈಗ ಎಲ್ಲ ಕಡೆ ಹಂಚಿಕೆ ಮಾಡಿದಾರೆ, ಈಗ ನಮ್ದೇನ್ ಪಾತ್ರ ಇಲ್ಲ. ನಾವು ಡೆವಲಪ್ ಮಾಡೋರು ಅವ್ರಿಗೆ ಮತ್ತೆ ವಾಪಸ್ ಅವ್ರಿಗೆ ಗ್ರಾಮ ಪಂಚಾಯತಿ ಯಾರು ಈಗ ಬೇರೆ ಏನ್ ಮುಂಚೆ ಏನಿದೆ ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ. ಇದ್ರಲ್ಲೇನು ನಮ್ಮ PWD ಇಲಾಖೆ ಪಾತ್ರ ಹಂಚಿಕೆಯಲ್ಲಿ ಏನು ಏನಿದೆ. ಈಗ 50 ಎಕರೆ ಮಾತ್ರ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ 1000 ಎಕರೆ ಪ್ಲಾನ್ ಇದೆ. ಈ ಸಾರಿ ಬರೀ ಟ್ರಯಲ್ ಇದು, ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇದೀವಿ. ಅದ್ರ ಇಂಪ್ಯಾಕ್ಟ್ ಹೆಂಗ್ ಆಗ್ತೈತೆ, ಜನ ಹೆಂಗ್ ಆಕರ್ಷಣೆ ಮಾಡ್ತಾರ, ಪಬ್ಲಿಕ್ ಇಂದ ಹೆಂಗ್ ರಿಯಾಕ್ಷನ್ ಬರ್ತದೆ, ಶಾಸಕರು ಏನದಕ್ಕೆ ನೋಡ್ತಾರ ನೋಡಿ ಮುಂದೆ 1000 ಎಕರೆ ಮುಂದಿನ ಅಂದ್ರೆ ಈ ಬರುವಂತ ಬಜೆಟ್ ನಲ್ಲಿ 1000 ಎಕರೆ ಮಾಡುವಂತ ಒಂದು ಯೋಜನೆಯನ್ನ ಹೊಂದಿದ್ವಿ. ಇದು ಟ್ರಯಲ್ ಅಂತ ಮಾಡ್ತಿದ್ವಿ ಅಷ್ಟೇ. ₹1,00,000 ಪ್ರಾಜೆಕ್ಟ್ ಮಾಡಿದ್ವಿ. ಅದು ನಗರಸಭೆ ವ್ಯಾಪ್ತಿಯಲ್ಲಿ 50-60 ಲಕ್ಷ ಸಿಗ್ಬೋದು. 50 ಲಕ್ಷಕ್ಕೆ ಹೆಚ್ಚಿಗೆ ಆದ್ರೆ ಅವರ ವಂತಿಕೆ ಹಾಕ್ಬೇಕು. ಸಪೋಸ್ 60 ಲಕ್ಷ ಆದ್ರೆ ಸೊ ಅದರಲ್ಲಿ 30 ಜನ ಬರ್ತಾರೆ. ಅವರು ₹30,000 ಅಡಿಷನಲ್ ಹಾಕಿ ಆ ಭೂಮಿ ಖರೀದಿ ಮಾಡುವಂತ ಪ್ರಯೋಜನ ಇಟ್ಟಿದ್ವಿ. ನಮ್ದು ಲಿಮಿಟ್ ಮೀರಿ ಹೋದ್ರೆ ಅವರೇ ವಂತಿಕೆ ಹಾಕ್ಬೇಕು. ಒಂದು 10,000 ಆಗ್ಬೋದು, 20 ಆಗ್ಬೋದು, 30 ಆಗ್ಬೋದು ಅಷ್ಟೇ. ನಮ್ದು ಏನಿಲ್ಲ, ಅದೇ ಹೇಳಿದ್ ನಮ್ ಮಾಡ್ದಂಡಿಲ್ಲ. ಅದು ಮಾಡೋದು ಪಂಚಾಯತಿ ನಗರಸಭೆ ಅವ್ರು ಹಂಚಿಕೆ ಮಾಡ್ತಾರೆ. ನಮ್ದು ಬರೀ ಡೆವಲಪ್ಮೆಂಟ್ ಅಷ್ಟೇ, ನಾವೇನು ಹಂಚಿಕೆ ಮಾಡೋಲ್ಲ, ಹಂಚಿಕೆ ಆದ್ರು ಅಷ್ಟೇ. ನಮ್ದು ಜಾಗದಷ್ಟೇ ಡೆವಲಪ್ಮೆಂಟ್. ಮನೆ ಕಟ್ಲಿಕ್ಕೆ ಈ ಯೋಜನೆ ಯಾವ ಉಪಯೋಗ ಮಾಡ್ಕೋಬಹುದು. ಈಗ ಅಷ್ಟೇ ಅಂಬೇಡ್ಕರ್ ಏನು ಯೋಜನೆ ಒಳ್ಳೆ ಮನೆ, ಬೇರೆ ಸ್ಕೀಮ್ ಎಲ್ಲ ಹಾಕಲಿಕ್ಕೆ ಅವಕಾಶ ಇದೆ. ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಈಗ ಅಲ್ಲಿಂದ ಹಣ ಪಡೆದು ಮಾಡ್ತಾ ಇದೀವಿ.
ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಏನಾದ್ರೂ ಪ್ರಾಥಮಿಕವಾಗಿ ಏನಾದ್ರೂ ಅವ್ರ ವಂತಿಕೆಯನ್ನ ಕಟ್ಟಬೇಕಾ ಅಂತ ಹೌದಾ, ಇದರಲ್ಲಿ ಡೀಟೇಲ್ ಆಗಿ ಬರ್ದಿದ್ದೀವಿ. ಅದು DC ಅವ್ರಿಗೆ ವಂತಿಕೆಯನ್ನ ಕಟ್ಟಬೇಕು, DC ಅವ್ರಿಗೆ. ಈಗ DC ಅವ್ರು ಪೇಮೆಂಟ್ ಮಾಡ್ತಾರೆ. ಸೊ ನಮ್ಮ ಹೆಚ್ಚಿಗೆ ಆದ್ರೆ ಆ DC ಅವ್ರ ಕಡೆ ಬಂದು ಅವರು ಪಂಚಾಯತಿ ಅವರು ಸಂಬಂಧಪಟ್ಟವರು ಹೆಚ್ಚಿಗೆ ರಿಮೈನ್ ಅಮೌಂಟ್ ಅವ್ರಿಗೆ ಕಟ್ಟರೆ ಅದನ್ನ ರೀತಿ ಅದು ಓನರ್ ಪೇಮೆಂಟ್ DC ಅವರು ಮಾಡ್ತಾರೆ. ಈಗ ಬುದ್ಧ ಬಸವ ಅಂಬೇಡ್ಕರ್ ನಿಮ್ಮ ಸಿದ್ಧಾಂತ ನಿಮ್ಮ ಯೋಜನೆನೂ ನಿಮ್ಮದೇ ಕಾನ್ಸೆಪ್ಟ್ ಯಾವ್ದು ನಮ್ದೇ ಯೋಜನೆ ನಾವೇ ಪ್ರವಾಸ ಮಾಡಿದಾಗ ಇದೆಲ್ಲ ಅಲರ್ಟ್ ಆಗಿದೆ. 10% ಮಾಡಿ 20% ಮಾಡಿ ನಮ್ಮ ಜಿಲ್ಲೆ ಕಳೆದ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆವಾಸ್ ಯೋಜನೆಗಳನ್ನ ಹೀಗಾಗಿ ಅರ್ಧಮೃತ ಕಟ್ಟಿ ಹಂಗೆ ಬಿಡುತ್ತಿದ್ರು ಸರ್. ಅದಕ್ಕೆ ಅನುದಾನಗಳನ್ನು ಕೆಲವೊಂದು ಕಡೆ ಗ್ರಾಮ ಪಂಚಾಯತ್ಗಳಿಗೆ ಹೋಗಿಲ್ಲ. ಇದರ ಕಡೆ ಏನಾದ್ರೂ ಸರ್ಕಾರ ನೋಡ್ತಾ ಇದ್ದ ಈ ಯೋಜನೆಗೆ ಏನಾದ್ರೂ ಅದನ್ನ ಇದು ಕಳೆದ 3 ವರ್ಷಗಳಿಂದ ನಾವು ಒಂದು ಮನೆ ಕೊಟ್ಟಿಲ್ಲ. ಕಾರಣ ಅಂದ್ರೆ ಹಿಂದಿನವರು ಎಕ್ಸಸ್ ಕೊಟ್ಟೋಗಿದ್ರು. ಅದನ್ನ ಪೇಮೆಂಟ್ ಮಾಡ್ಲಿಕ್ಕೆ ಈಗ ನೀವು ಹೇಳ್ದಂಗೆ ಅದು ಅರ್ಧ ಆಗಿದ್ದನ್ನ ಪೂರ್ಣಗೊಳಿಸಲಿಕ್ಕೆ ನಮ್ಮ ಹೊಸದನ್ನ ಸ್ಟಾಪ್ ಮಾಡಿದ್ವಿ. ಹಳೆದನ್ನ ಮುಗಿಸ್ತಾ ಇದ್ವಿ. ಈ ವರ್ಷದಿಂದ ಹೊಸದು ಈ ವರ್ಷ ಸಂಪೂರ್ಣವಾಗಿ ಫ್ರೀ ಇದ್ರಾಗೆಲ್ಲ ಏನಾಗುತ್ತೆ ಇದು ಗೌರ್ಮೆಂಟ್ ಲ್ಯಾಂಡ್ ಡೆವಲಪ್ಮೆಂಟ್ ನಾವು ಕೊಡ್ತೀವಿ. ಇನ್ನು ಪರ್ಚೇಸ್ ಮಾಡಿದ್ರು ಕೂಡ ಅದಕ್ಕೊಂದು ಲಿಮಿಟೇಷನ್ ಇದೆ. ಜಾಸ್ತಿ ಇಲ್ಲಾಂದ್ರೆ 20 ಲಕ್ಷದಾಗ ಎಕರೆ ಸಿಕ್ಕರೆ ಅವ್ರೇನು ಹಾಕೋದು ಅವಶ್ಯಕತೆ ಇಲ್ಲ. ನಾವು ಮಾಡ್ತೀವಿ. ಇಲ್ಲಿಲ್ಲ ಅದು ಬೇಡ, ಈಗ ಅದು ಬೇಡ. ಎಷ್ಟು ಸಲ ಹೇಳುದು ಏನು ಹೇಳಿ ಅದು ಅಲ್ಲಿ ಬೆಂಗಳೂರಾಗ ಹೇಳೋಣ ಈಗ ಇದು ಇಂಪಾರ್ಟೆಂಟ್ ಇದೆ. ಇದನ್ನ ಮಾಡೋಣ ಫಸ್ಟ್. ಈಗ ಹಳ್ಳಿಯಾಗ ಸರ್ಕಾರಿ ಜಾಗನೂ ಸಿಗ್ತಾವ ಬಡವರಿಗೆ. ಅವ್ರ ಮನೆ ಕಟ್ಕೊಳಕ ಸಬ್ಸಿಡಿ ಮಾಡಕ್ಕೂ ಸಾಧ್ಯ ಇಲ್ಲ. ಸಿಟಿ ಲೆವೆಲ್ದಾಗ ಏನಾದ್ರು ಅದನ್ನ ನೋಡೋಣ. ಈಗ ನಾವು ನಗರಸಭೆ ಮಟ್ಟ ಅಲ್ಲಿವರೆಗೆ ಬಂದಿದ್ದೀವಿ. ಗ್ರಾಮ ಪಂಚಾಯತಿ ಇಲ್ಲಿದೆ, ಪಟ್ಟಣ ಪಂಚಾಯತಿ ಪ್ರಾವಿಷನ್ ಮಾಡಿದೀವಿ, ನಗರಸಭೆ ಮಾಡಿದೀವಿ. ಈ ಕಾರ್ಪೊರೇಷನ್ ಮಾಡಿಲ್ಲ. ಯಾಕಂದ್ರೆ ಅದ್ ನೋಡೋಣ ಮೊದಲು ಇದ್ರಲ್ಲಿ ನಮ್ಗೇನ ನ್ಯೂನ್ಯತೆ ಕಂಡು ಬರ್ತಾವ, ಏನ್ ಸಮಸ್ಯೆ ಎದುರಾಗ್ತದ, ಅದನ್ನ ಸರಿ ಮಾಡಿ ಆದ್ರೆ ಮುಂದಿನ ಹೆಜ್ಜೆ ಇಲ್ಲಿ ಕೂಡ ಇಡ್ತೀವಿ. ನೋಡೋಣ. ಯಾಕಂದ್ರೆ ಇದು ಆದ್ಮೇಲೆ ಪ್ಲಸ್ ಮೈನಸ್ ಬಂದೇ ಬರ್ತೈತಿ. ಏನೋ ಮತ್ತೆ ಮಾಡಿಫೈ ಮಾಡಬೇಕು, ಬದಲಾವಣೆ ಮಾಡಬೇಕು. ನಾವೀಗ ಗ್ರಾಮ ಪಂಚಾಯತಿಗೆ 20 ಲಕ್ಷ ಇದೆ ಖರೀದಿಗೆ, ಪಟ್ಟಣ ಪಂಚಾಯತಿಗೆ 40 ಲಕ್ಷ ಇದೆ, ನಗರಸಭೆಗೆ 50 ಲಕ್ಷ ರೂಪಾಯಿ ಇದೆ. ಇದ್ದವರೇ ಸ್ವಲ್ಪ ಇನ್ಫ್ಲೂಯೆನ್ಸ್ ಬಳಸಿ ಅವನ್ನ ತಗೊಳ್ಳುವಂತ ಆಗ್ತಾ ಇದೆ ಅಲ್ಲ, ಅದರಲ್ಲೇ ನಮ್ಮ ಪಾತ್ರ ಇದೆ. ನೀವು ಆಯ್ಕೆ ಮಾಡೋದು ಗ್ರಾಮ ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿ ಮಾಡ್ತಾರೆ. ಅವ್ರಿಗೆಲ್ಲ 1-2 ಎಕರೆ ಕೊಡ್ತಾರೆ ಅಷ್ಟು. ಅಲ್ಲಿ ಹೋಗಿ ನಾವು ಅದನ್ನ ಪ್ಲಾನ್ ಮಾಡಿ ಡೆವಲಪ್ ಮಾಡ್ತೀವಿ ಅಷ್ಟೇ. ಅದು ಅಲಾಟ್ಮೆಂಟ್ ಎಲ್ಲ ಅವ್ರದೇ. ನಮ್ದು ಅದ್ರ ಅಲ್ಲ, ಅಲ್ಲಿ ಆಗಿರ್ಬೋದು. ಅಲ್ಲಿ ಆಗಿದ್ದು ಅಲ್ಲಿ ಅಥಾರಿಟಿ ಅವ್ರು ಮಾಡ್ಬೇಕು. ನಮ್ದು ಅದಕ್ಕೂ ಏನು ಸಂಬಂಧ ಇಲ್ಲ. ಓನ್ಲಿ ಡೆವಲಪ್ಮೆಂಟ್. ಇದ್ದವ್ರಿಗೆ ಮನೆ ಇಲ್ಲ, ಯಾರಿಗಿಲ್ಲ ಅವ್ರಿಗೆ ಸೈಟ್ಲೆ ಈಗ ಸರ್ವೆ ಒಂದು ರಿಪೋರ್ಟ್ ಇದ್ದಾರೆ ಎಲ್ಲ ಪಂಚಾಯತಿಯಲ್ಲಿ. ಅದ್ರ ಪ್ರಕಾರನ ಅದು ಅಲಾಟ್ಮೆಂಟ್. ಈಗ ನಾವು ಹೊಸದೇನ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಮತ್ತೆ ಬೇಕಾದ್ರೆ ಅಲ್ಲಿ ಹೆಸರು ಬರ್ಸ್ಬೇಕು. ಅವ್ನು 200 ಇದ್ರೆ 200 ರೂಪಾಯಿ ಬಂದಾಗ ಅವ್ನು ತಗೋಬೇಕು. ಇಲ್ಲಾಂದ್ರೆ ಮೇಲ್ಗಡೆ ಯಾರ ತರ ಅವ್ರಿಗೆ ಡೈರೆಕ್ಟ್ ಅಲಾಟ್ ಆಗುತ್ತೆ ಹಳೆ ರೂಲ್ಸ್ ಪ್ರಕಾರ. ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಬಿಲ್ ಅನ್ನ ತಗೊಂಡ್ ಬರ್ತಾ ಇದೆ. ವಿಶೇಷ ಅಧಿವೇಶನ ಇನ್ನೂವರೆಗೂ ಒಳ ಮೀಸಲಾತಿ
ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರೆ 33% ಕೊಡ್ತೀವಿ ಅಂತ. ಅದ್ರ ಬಿಟ್ಟರೆ ಹತ್ರ ನಾವು ನಮ್ಮ ಪಾತ್ರ ಸರ್ಕಾರ ಪಾತ್ರ ಏನೂ ಇಲ್ಲ. ಸೊ ಅವ್ರು ಮಾಡಿದ್ರೆ ಯಾವಾಗ ಅವ್ರು ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ಅವ್ರದ್ದು, ಅದುವರೆಗೆ ಕಾಯ್ಬೇಕಾಗ್ತದೆ. ಓಕೆ.